ನಮ್ಮ ನೆಲದಲ್ಲಿ ನಮ್ಮ ಮಹಾಪುರುಷನ ನಮ್ಮ ದೇವಾಲಯವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ನಮ್ಮ ನಿರಂತರವಾದಂಥ ಹೋರಾಟ, ಅದು ಅರ್ಧ ಸಹಸ್ರಮಾನದ ಹೋರಾಟ. ಯಾರು ಕೇಳಿದರು ಮೀರ್ ಬಾಕಿ ಖಾನ್ ಮಾಡಿದ ತಪ್ಪೇನು ಅಂತ. ನೋಡಿ, ಅನೇಕ ಸಂದರ್ಭಗಳಲ್ಲಿ ಯುದ್ಧಗಳಲ್ಲಿ ಒಂದು 5 ಜನರನ್ನು 10 ಜನರನ್ನು, ಇಡೀ ಯುದ್ಧವನ್ನು ಗೆದ್ದ ನಂತರ ಕೂಡ, ಇಡೀ ಸೇನೆಯನ್ನು ಕೊಂದ ನಂತರ ಕೂಡ ಒಂದು 5-6 ಜನರನ್ನು ಬಿಟ್ಟು ಕಳಿಸ್ತಾ ಇದ್ರು. ಅಂದರೆ ಈ ಯುದ್ಧ ಎಷ್ಟು ಭಯಾನಕ ಆಗಿತ್ತು ಅನ್ನೋದನ್ನು ನೀನು ನಿನ್ನ ಊರಿನ ಜನರಿಗೆ ಹೋಗಿ ಹೇಳು ಅಂತ ಹೇಳಿ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಜನರನ್ನು ಬಿಟ್ಟು ಕಳಿಸುವಂಥ ಪರಿಪಾಠ. ಇದೇ ರೀತಿ ಮುಸಲ್ಮಾನ ದೊರೆಗಳು, ಮೊಘಲರಿರ್ಬೋದು ಅಥವಾ ಅನೇಕ ಜನ ಇಸ್ಲಾಮಿಕ್ ದಾಳಿಕೋರರು ಎಲ್ಲೆಲ್ಲಿ ದೇವಾಲಯಗಳನ್ನು ನಾಶ ಮಾಡಿದ್ದಾರೆ, ನಾವು ನಾಶ ಮಾಡಿದ್ದೀವಿ ಅನ್ನೋದನ್ನು ಇತಿಹಾಸದಲ್ಲಿ ಉಳಿಸಬೇಕು, ಆ ಸಮಾಜವನ್ನು ಅಪಮಾನ ಮಾಡಬೇಕು. ನಿಮ್ಮ ದೇವಾಲಯವನ್ನು ಧ್ವಂಸ ಮಾಡಿ, ನಿಮ್ಮ ವಿಗ್ರಹಗಳನ್ನು ನಾವು ಅಪಮಾನಗೊಳಿಸಿ ಅದರ ಮೇಲೆ ನಮ್ಮ ಮಸೀದಿಯನ್ನು ಕಟ್ಟಿದ್ದೀವಿ ಅನ್ನೋದನ್ನು ನಿಮ್ಮ ಪೀಳಿಗೆಯಿಂದ ಪೀಳಿಗೆಗೆ ನಿಮಗೆ ನೆನಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಅದರ ಅವಶೇಷಗಳನ್ನು ಬಿಡ್ತಾ ಇದ್ದರು. ಆದರೆ ಮೀರ್ ಬಾಕಿ ಖಾನ್ ಆವತ್ತು ಏನು ಅವಶೇಷಗಳನ್ನು ಬಿಟ್ಟು ಹೋದ, ಅದರ ಕಾರಣಕ್ಕೋಸ್ಕರ ಮುಂದೊಮ್ಮೆ ಕೆ ಮೊಹಮ್ಮದ್ ಅನ್ನುವಂಥ ಒಬ್ಬ ಇಸ್ಲಾಂನ ಅನುಯಾಯಿಯೇ ಒಬ್ಬರು ಬಂದು ಅದನ್ನು ತೋರಿಸ್ಕೊಟ್ರು ನಮಗೆ, ಇದರ ಅಡಿಯಲ್ಲಿ ಮಂದಿರ ಇದೆ ಅಂತೇಳಿ. 17 ಸಾಲಿನ 50 ಕಂಬಗಳು, ಇಡೀ ಒಂದು ಶಿಲಾಶಾಸನ, ಅದರಲ್ಲಿ ಬರೆದಿದ್ದಾರೆ ಭಾಳ ಸ್ಪಷ್ಟವಾಗಿ. ದಶಶಿರನನ್ನು ವರ್ಧನ ಮಾಡಿದಂಥ ವಿಷ್ಣುವಿಗೆ ಅರ್ಪಿತವಾದಂಥ ದೇವಾಲಯ ಇದು ಅನ್ನೋದನ್ನು ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಅದರಲ್ಲಿ ಬರೆದಿದ್ದಾರೆ. ಇದೆಲ್ಲವನ್ನು ಕೂಡ ಭಾರತೀಯ ಪ್ರಾಚ್ಯ ವಸ್ತು ಇಲಾಖೆ ಏನಿದೆ, ಆ ಇಲಾಖೆ ನ್ಯಾಯಾಲಯಕ್ಕೆ ಅದನ್ನು ಸಲ್ಲಿಕೆ ಮಾಡಿತು. ಬಹುಶಃ ಭಾರತದ ಚರಿತ್ರೆಯಲ್ಲಿ ಪಂಚಪೀಠದ ಅಷ್ಟೂ ನ್ಯಾಯಾಧೀಶರುಗಳು, ಅಷ್ಟೂ ಜನ ಸೇರಿ ಒಂದು ನಿರ್ಣಯಕ್ಕೆ ಬರ್ತಾರೆ, ಅದಕ್ಕೆ ಸಹಿಯನ್ನು ಮಾತ್ರ ಹಾಕ್ತಾರೆ, ಪ್ರತ್ಯೇಕವಾದಂಥ ತೀರ್ಪುಗಳನ್ನು ಕೊಡೋದಿಲ್ಲದು. ಪರಿಪೂರ್ಣವಾಗಿ ಇದು ಹಿಂದೂಗಳಿಗೆ ಸೇರಬೇಕಾದಂಥ ಪ್ರದೇಶ ಅನ್ನುವಂಥ ಅದನ್ನು ಡಿಕ್ಲೇರ್ ಮಾಡಿದರು.